ನೋಡಿ ನಮ್ಮ ಮಂಜು ಅವ್ರ ತೋಟಕ್ಕೆ ಬಂದು ವಿಡಿಯೋ ಮಾಡಿದ್ದೀನಿ. $8,500 ಪೈರು ಸೌತೆ ಪೈರು ನಡೆಸ್ತಾ ಇದ್ದಾರೆ. 1 ಎಕರೆ ಜಮೀನು ಇದೆ ಇದು ಟೋಟಲ್. $20-25 ತಗೋತಾರೆ ಒಂದು ಕ್ರೇಟ್ಗೆ. ಟೋಟಲ್ 85 ಕ್ರೇಟು ಬೆಳೆಸ್ಕೊಟ್ಟಿದ್ದಾರೆ ಪೈರು ಅವರು. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹಾದೇವ ಸ್ವಾಮಿ. ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಚಾನಲ್ ಮೇಲೆ ಇರಲಿ ಸ್ನೇಹಿತರೆ. ಅವು ಎಲ್ಲೆಲ್ಲರೂ ಬೀಳ್ತಾರಲ್ಲ, ಆ ಗುಳಿ ಎಲ್ಲಿ ದಪ್ಪಗವ ಇದು ತೊಟ್ಟು ತೊಡೆ ಆ ಜಾಕೆ ಬಿಡ್ಬೇಕು ಅಂತ ಅವಕ್ಕೆ ಅಲ್ಲಿಗೆ ಬಂದು ಬೀಳ್ತಾ ನೀರು. ಅವು ಬೆಂಡಾದಾಗ ಸೈಡ್ ಗೊತ್ತಾಗಿರ್ತಾವ. ಬರ್ತಿ ಎತ್ತಲ್ಲ ನೀರು ಮನೆಗೆ ತೆಗೆದ. ಮಂಜು ಸರ್ ನಮಸ್ತೆ. ನಮಸ್ಕಾರ ಸರ್. ಮಂಜು ಸರ್, ಇದು ಒಂದು ಟ್ರೈಲ್ ಎಷ್ಟು ಪೈರ್ ಇದೆ ಸರ್? ಇದು 98 ಗುಳಿ ಇರ್ತದೆ. ಇದು ಒಂದು ಟ್ರೈಲಿ 98 ಕುಳಿಗಳಿರ್ತವೆ. ಎಷ್ಟು ಪೈರು ಇರುತ್ತೆ ಅಂಜಾದು? 98 ಪೈರು. 98 ಪೈರು ಇರುತ್ತಾ? ಟೋಟಲ್ ಎಷ್ಟು ಎಕರೆ ಇದೆ ನಿಮ್ಮದು ಭೂಮಿ? ಇದು 1 ಎಕರೆ ಬರ್ತದೆ. ಇದು 1 ಎಕರೆ ಇದೆಯಾ? ಬರ್ತದೆ. ಟೋಟಲ್ 1 ಎಕರೆ ಇದೆ. ಎಷ್ಟು ಟ್ರೈ ತರಿಸಿದ್ದೀರಾ ಇದು? ಒಟ್ಟು ಇದು ನಾನು $8,500 ನಡೆಸಿದ್ದೀನಿ. $8,500 ಪೈರ್ ಇದೆ. ಅಂದರೆ ನಮ್ಮದು $8,500 ಏನು ಕಸಿ ಇದು ಮಾಡಿದ್ದೀನಿ ಅಂದರೆ ಒಂದು 10 ಪ್ಯಾಕೆಟ್ ಉಳಿಸಿದೆ. ಮಧ್ಯೆ ಪಿಗ್ಗಿಗಳು ಆಗುತ್ತೆ, ಏಟ್ಗಿಟ್ಟು ತಿಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ತರ್ಸ್ಕೊತೀರಾ? ಒಂದು 7-8 ಸಾವಿರ. ಎಲ್ಲಿಂದ ತಗೊಂಬಂದ್ರಿ ಪೈರು, ಸಂತೆ ಪೈರು? ಇದು ಬೀಜ ತಂದು ಒಟ್ಲಿಸಿರೋದು ನರ್ಸರಿಲಿ. ಬೀಜ ತಗೊಂಬಂದು ಒಟ್ಲಿಸ್ತೀರಾ? ಬೀಜ ತಗೊಬಂದು. ಇವಾಗ 1 ಎಕರೆಗೆ ಎಷ್ಟು ಟ್ರೈ ಆಗುತ್ತೆ ನಿಮಗೆ ಟೋಟಲ್ ಪೈರು, ಸಂತೆ ಪೈರು? ಈಗ ಅದೇ ಒಂದು 80-85 ಟ್ರೈ ಬೇಕು ಅಂದ್ಬಿಟ್ಟು ತರಿಸಿದ್ದೀನಿ. ಈಗ 85 ಟ್ರೈ ತರಿಸಿದ್ರಾ? 85 ಟ್ರೈ ತರಿಸಿ 1 ಎಕರೆಗೆ. 1 ಎಕರೆಗೆ ಎಷ್ಟು ಪೈರು ಆಯ್ತು ಅಂತ ಗೊತ್ತಾಗ್ತಲ್ಲ. ಗೊತ್ತಾಗಲ್ಲ. $8,500 ಪೈರು ಇದೆ. $8,500 ಇದೆ ಈಗ. ಸರಿ ಮಂಜು ಅವರೇ, 1 ಎಕರೆಗೆ ಹಾಕ್ತೀರಾ? ಎಕರೆಗೆ ಹಾಕ್ತೀನಿ. ಇವಾಗ ನಡೆಸ್ತಾ ಇದ್ದೀರಾ? ಇವತ್ತು ಇದು ಮಾಡ್ತೀನಿ, ನೆಡ್ತಾ ಇದ್ದೀನಿ. ಇವತ್ತು ನಡೆಸ್ತಾ ಇದ್ದಾರೆ, ಆಳುಗಳೆಲ್ಲ ಬಂದಿದ್ದಾರೆ ನೋಡಿ. ಒಂದು 4 ಚೀಟು ನೆಡ್ತಾ ಇದ್ದಾರೆ ಈಗ. ನಡೆಸ್ತಾ ಇದ್ದಾರೆ. ನನ್ನ ಮಗನು ಅವನ್ನೆಲ್ಲ ಕರ್ಕೊಂಡು. ನಿಮ್ಮ ಮಗನೂ ಇದ್ದಾರಾ? ಬರಲಿ, ಒಳ್ಳೇದಾಗಲಿ. ಕೈ ಬಿಟ್ಕೊಂಡು ನೆಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಮ್ಮ ಮಂಜವರು $8,500 ಪೈರು ತಂದಿದ್ದಾರೆ. 1 ಎಕರೆಗೆ ಸೌತೆ ಪೈರು ನಡೆಸ್ತಾ ಇದ್ದಾರೆ. ನೋಡಿ, ಇದು ಟೋಟಲ್ 1 ಎಕರೆ ಇದೆಯಂತೆ ತೋಟ ಅವ್ರದ್ದು. ನೋಡಿ, ತೆಂಗಿನ ತೋಟ ಎಲ್ಲ ಸೂಪರಾಗಿದೆ, ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸಾವಂತೆದು ವಿಡಿಯೋ ಮಾಡಿದ್ನಲ್ಲ ಅವ್ರದ್ದು, ಮಂಜು ಅವ್ರದ್ದು. ಬೇರೆ ತೋಟ ಇದು, ಬೇರೆ ಜಾಗ. $8,500 ಪೈರು ಸೌತೆ ಪೈರು ನಡೆಸ್ತಾ ಇದ್ದಾರೆ. 1 ಎಕರೆ ಜಮೀನು ಇದೆ ಇದು ಟೋಟಲ್, ಬೇರೆ ಕಡೆ ಇರೋದು ಇದು. ಅಲ್ಲಿ ಬಂದು ವಿಡಿಯೋ ಮಾಡ್ತಿದ್ದೀನಿ. ಅವ್ರ ಮಗವರು ಬಂದಿದ್ದಾರೆ. ಮಗವರು ಇದು ಹೆಲ್ಪ್ ಮಾಡ್ತಿದ್ದಾರೆ. ನೋಡಿ, ಟ್ರೈ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಆಳುಗಳು ಬಂದು ಕೆಲಸ ಮಾಡ್ತಾಯಿದ್ದಾರೆ, ಪೈರೆಲ್ಲ ನೆಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಪಂಪ್ ಸೆಟ್ ಸ್ವಿಚ್ಗಳು ಚಿಕ್ಕ ಮನೆ ಮಾಡ್ಕೊಂಡಿದ್ದಾರೆ. ಇದು ಬೇರೆ ಜಾಗ. ಅದು ಸೌತೆಕಾಯಿದು ವಿಡಿಯೋ ಮಾಡಿದ್ನಲ್ಲ, ಅದರಿಂದ 1.5 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿ 1 ಎಕರೆ ಇದೆ ಅವ್ರದ್ದು ತೋಟ. ಇಲ್ಲಿ ನೋಡಿ, ಸೌತೆಕಾಯಿ ನೆಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಪಂಪ್ ಸೆಟ್ ಇದು, ಮೋಟ್ರು ಆನ್ ಮಾಡೋ ಸ್ವಿಚ್ಚು ಅದು. ಇಲ್ಲಿ ನೋಡಿ ಕಲೆಕ್ಷನ್ ಹೆಂಗೆ ಕೊಟ್ಟಿದ್ದಾರೆ ಸ್ನೇಹಿತರೆ, ಸೂಪರ್ ಕಲೆಕ್ಷನ್ ಕೊಟ್ಟಿದ್ದಾರೆ. ನೋಡಿ, ಭೂಮಿ ಒಳಗಡೆ ಊತಿದ್ದಾರೆ ಪೈಪು. ಇಲ್ಲಿ ಇವಾಗ ಆನ್ ಆಗಿದೆ ಆಲ್ರೆಡಿ. ಮೋಟ್ರ್ ಓಡ್ತಾ ಇದೆ, ನೀರು ನೋಡಿ, ಸೌಂಡ್ ಬರ್ತಾ ಇದೆ, ಅಬ್ಸರ್ವ್ ಮಾಡಿ. ಮಂಜು ಸರ್, ಬನ್ನಿ ಸರ್. ಪೈಪ್ ಏನು ಹಾಕಿದ್ದೀರಾ? ಪೈರ್ ನೆಡ್ತಾ ಇದ್ದಾರೆ. ಪೈಪ್ ಲೈನ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ? ಪೈಪ್ ಲೈನು
ನಿಮ್ಮದು ಮೋಟ್ರು ಇದೆಯಲ್ಲ ಆನ್ ಮಾಡಿದ್ದೀರಲ್ಲ ಅದು ಇಲ್ಲಿ ಬರುತ್ತಾ ಕಲೆಕ್ಷನು? ಇದು ಮಧ್ಯಾಹ್ನ ಕಲೆಕ್ಷನ್ ತಗೊಂಡು ಇಲ್ಲಿ ಭೂಮಿ ಒಳಗಡೆ ಉತ್ತಿದ್ದೀರಾ? ಇಲ್ಲಿಂದ ಇದು ಡೆಲಿವರಿ ಸೆಕ್ಷನ್ ಇದು. ಇದು ಡೆಲಿವರಿ ಸೆಕ್ಷನು. ಮೇನ್ ಪೈಪಿಂದ ಇಲ್ಲಿ ಕನೆಕ್ಟ್ ಮಾಡಿದ್ದೀರಾ? ಇದು ಒಳಗಡೆ ಇದೆ. ನೋಡಿ ನೋಡಿ ಕೂತಿದ್ದೀವಿ ಅದನ್ನ. ಇಲ್ಲಿ ಅದೇ ಭೂಮಿ ಒಳಗಡೆ ಮೇನ್ ಪೈಪ್ ಕೂತಿದ್ದೀರಾ ಇಲ್ಲಿ, ಅಲ್ಲಿಂದ ಇಲ್ಲಿ ಕಲೆಕ್ಷನ್ ತಗೊಂಡಿದ್ದೀರಾ? ಹೌದು. ಈ ಸಣ್ಣ ಸಣ್ಣ ಪೈಪ್ಗೆ ಪೈರ್ಗೆ ನೀರು ಹೋಗುತ್ತೆ ಇಲ್ಲಿ, ಇದ್ರೊಳಗೆ ಹೋಗುತ್ತೆ. ಈ ಸಣ್ಣ ಪೈಪಲ್ಲಿ ಹೋಗುತ್ತೆ ಪೈರ್ಗೆ. ಇದ್ರಲ್ಲಿ ನೀರು ಬರ್ತದೆ ಈಗ ಇದರಲ್ಲಿ. ನೀರು ಬರ್ತಾ ಇದೆ. ಇಲ್ಲಿ ನೋಡಿ ಕಿತ್ತಾಕಿ ತೋರಿಸ್ತೀನಿ ನೋಡಿ. ನೋಡಿ ಓಪನ್ ಮಾಡಿ. ಗೇಟ್ ಒಳಗೆ ಇದೆ. ತೋರಿಸಿ ತೋರಿಸಿ. ಇದೆ ನೋಡಿ ಹಿಂಗೆ. ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ದೀರಾ? ಆನ್ ಮಾಡಿ. ಸೂಪರ್. ಇದನ್ನ ಹಿಂಗೆ ಸಿಕ್ಕಿದ್ರೆ ಸೂಪರ್ ಕನೆಕ್ಷನ್ ಕೊಟ್ಟಿದ್ದೀರಾ. ಇದು ಲೈನ್ ಸೂಪರ್ ಆಗಿದೆ ನೋಡಿ. ಬಿಟ್ರೆ ನೀರು ಹೋಗುತ್ತೆ ನೀರು. ಸರಿ ಸರಿ ಮಂಜು ಸರ್, ಈ ಲೈನಲ್ಲಿ ಹೋಗುತ್ತೆ ಈ ಪೈಪಲ್ಲಿ ಎಲ್ಲ ನೋಡಿ. ಚೊಡ್ತಾ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಇಲ್ಲಿಗೆ ಪೈರ್ ಹಾಕ್ತಾರೆ ಅಲ್ವಾ? ಪೈರ್ ನಡೆಸ್ತೀರಾ. ಈ ಒದ್ದೆಗಿದೆಯಲ್ಲ, ಈ ಒದ್ದೆ ತುಂತುರು ನೀರಾವರಿನ ಇದು? ಸ್ನೇಹಿತರೆ ನೋಡಿ ಇಲ್ಲಿ ನೆಟ್ಟಿದ್ದಾರೆ, ತೋರಿಸ್ತಾ ಇದ್ದೀನಿ. ಪೈಪ್ ಲೈನ್ ಪಕ್ಕ ನೋಡಿ, ಸೌತೆ ಪೈರು ನೋಡಿ ನೋಡಿ, ಲೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ರೈತರದು ಭಾಳ ಕಷ್ಟ ಸ್ನೇಹಿತರೆ, ಭಾಳ ಕಷ್ಟ ಬೀಳ್ತಾರೆ. ನಮ್ಮ ಮಂಜು ಸರ್ ನೋಡಿ ಲೈನ್ ಹೆಂಗಿದೆ ನೋಡಿ, ಎಲ್ಲ ಕಡೆ ಲೈನ್ ಮಾಡಿದ್ದಾರೆ ಪೈಪ್ ಲೈನ್. ಮಾವಿನ ಗಿಡ ಒಂದು ಇದೆ ನೋಡಿ ಸ್ನೇಹಿತರೆ, ಹೂವೆಲ್ಲ ಕಚ್ಚೈತೆ ಮಾವಿನಕಾಯಿ. ಮಂಜುಗೆ ತೋಟದಲ್ಲಿ ಕತ್ಕೊಂಡು ಹೋಗ್ತೀನಿ ಸ್ನೇಹಿತರೆ, ಮಂಜು ಇಲ್ಲದಾಗ. ಮಂಜು ಸರ್ ಆಳ್ಗಳಿಲ್ಲ ಅವರು? ನಮ್ಮ ಅಂಚೆದವರೇನೆ ಎಲ್ಲ. ಅಂಚೆದವರೇನಾ? ಹೌದು ಹೌದು. ಮಂಜು ಅವರೇ ಹೇಳಿ. ಸಾವಂತ ಪೈರು ಬೀಜ ತಗೊಂಡಿದ್ದೀರಾ? ಹೌದು. ತಗೊಂಡು ನರ್ಸರಿಯಲ್ಲಿ ನಡೆಸಿದ್ದೀರಾ? ಊಹಿಸಿದ್ದೀರಾ? ಒಟ್ಟು ಇಸಿದ್ದೀರಾ? ಒಟ್ಟು ಇಸ್ಬಿಟ್ಟು ಅವರು ಬೆಳ್ಕೊಡ್ತಾರಾ? ಹೌದು. ಅವರು ನಾವು ಬೀಜ ಕೊಟ್ಟರೆ ಅವ್ರಿಗೆ ಅದನ್ನ ಕ್ರೇಟಲ್ಲಿ ಇದ್ರ ಗೊಬ್ಬರ ಹಾಕಿ, ಅದಕ್ಕೆ ಗೊಬ್ಬರ ಹಾಕಿ ಎಲ್ಲ ಬೆಳೆಸಿ ಒಟ್ಲುವುದು ನಿಮ್ಗೆ ಕೊಡ್ತಾರೆ. ಅವ್ರಿಗೆ ಒಟ್ಟುದು ಕೊಡ್ತಾರಲ್ಲ ಪೈರು, ಅದಕ್ಕೆ ಎಷ್ಟು ಚಾರ್ಜ್ ತಗೋತಾರೆ? ಒಂದು ಕ್ರೇಟ್ಗೆ 20 ರಿಂದ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. 20 ರಿಂದ 25 ರೂಪಾಯಿ ತಗೋತಾರೆ ಒಂದು ಕ್ರೇಟ್ಗೆ. ಈಗ ಟೋಟಲ್ 85 ಕ್ರೇಟ್ ಬೆಳೆಸ್ಕೊಟ್ಟಿದ್ದಾರೆ ಪೈರು ಅವರು. ಯಾರು? ನರ್ಸರಿ ಅವರು ಕೊಟ್ಟಿದ್ದಾರೆ. ಈಗ ಟೋಟಲ್ ನಿಮಗೆ ಎಷ್ಟಾಗಿರ್ಬೋದು ಖರ್ಚು? ನಿಮ್ಮ ಬೀಜ ಅವರು ಬೆಳೆಸ್ಕೊಟ್ಟಿರೋದು ಟ್ರೈಗೆ, ನಿಮ್ದು ಬಂದು ಫ್ಲಾಟಿಗೆ ಬೀಳಕ್ಕೆ, ಈ ಜಾಗದ ಹತ್ರ ಬೀಳಕ್ಕೆ? ನಮಗೆ ಒಂದು 10 ಇದು ಪ್ಯಾಕೆಟ್ ತಗೊಂಡಿದೆ ಸಾವಂತ ಬೀಜನ. 10 ಪ್ಯಾಕೆಟ್. ಒಂದು ಪ್ಯಾಕೆಟ್ಗೆ ಅದು 530 ರೂಪಾಯಿ. ಹಂಗೆ 10 ಪ್ಯಾಕೆಟ್ಗೆ ಒಂದು 5300 ರೂಪಾಯಿ ಬೀಜ ಆಗಿದೆ. 5300 ರೂಪಾಯಿ ಬೀಜ ಪ್ಯಾಕೆಟ್. ಬೀಜದ ಪ್ಯಾಕೆಟ್ ನರ್ಸರಿ ಅವರಿಗೆ ಒಂದು ಟ್ರೈಗೆ 20 ರೂಪಾಯಿ ಕೊಡ್ತೀವಿ. 20 ರೂಪಾಯಿ ಅದು ಒಂದು ಟ್ರೈಗೆ. ಅದೊಂದು 2000 ರೂಪಾಯಿ ನೆಲೆಗೆ 2000 ರೂಪಾಯಿ ಆಗುತ್ತೆ. ಮತ್ತೆ ಇದು ಆಟೋ ಬಾಡಿಗೆ ತಗೋತಾರೆ. ಅವ್ರಿಗೊಂದು 500-600 ಟೋಟಲ್ ಎಷ್ಟಾಯ್ತು ಅಮೌಂಟು ಮಂಜೂರೇ? ಒಂದು 8,000-8,500 9,000 ರೂಪಾಯಿ ಒಳಗೆ. 9,000 ರೂಪಾಯಿ ಒಳಗಡೆ ಸ್ನೇಹಿತರೆ. 1 ಎಕರೆ ಸೌತೆ ನೆಡಬೇಕಾದ್ರೆ ನೋಡಿ, ಬೀಜ ಪೈರು ಪ್ರತಿಯೊಂದು ತರವರೆಗೆ 9,000 ರೂಪಾಯಿ ಆಗುತ್ತಂತೆ. ಮಂಜೂರು ತರಿಸಿದ್ದಾರೆ ನೋಡಿ ಸ್ನೇಹಿತರೆ. ಅಲ್ಲಿಗೆ ಒಂದು ಪೈರು 1 ರೂಪಾಯಿ ಬೀಳ್ಬೋದು ಮಂಜು ಸರ್? 1 ರೂಪಾಯಿ ಬೀಳ್ತದೆ. 1 ರೂಪಾಯಿ ಬೀಳ್ತದೆ. 1 ರೂಪಾಯಿ ಬೀಳ್ತದೆ ನೋಡಿ ಸ್ನೇಹಿತರೆ. 1 ರೂಪಾಯಿ ಒಂದು ಪೈರು ಬೀಳ್ತದೆ. ಅವಾಗ ಅವರು 1 ಎಕರೆಗೆ ತರಿಸಿದ್ದಾರೆ. ಹಲೋ ಸ್ನೇಹಿತರೆ ನೋಡಿ, 1 ರೂಪಾಯಿ ಬಿದ್ದಿದಂತೆ ಒಂದು ಪೈರಿಗೆ. ಮಂಜೂರು 1 ಎಕರೆ ನಡೆಸ್ತಾ ಇದ್ದಾರೆ ಪೈರು. ಪೈರ್ಗೆನೆ 1 ರೂಪಾಯಿ ಬಿದ್ದಿದೆ. ನೆಡ್ಸೋ ಕೂಲಿ ಬೇರೆ, ಅವರು ಬೇರೆ ಎಕ್ಸ್ಟ್ರಾ ಖರ್ಚಿದೆ. ಅವ್ರಿಗೆ ಒಂದು ಆಳು ಲೇಬರ್ ಕೂಲಿ ಕೊಡಬೇಕು, ಅವರು ಖರ್ಚಿರುತ್ತೆ. ಹೌದು. ಒಂದು 5 ಆಳು ಬಂದಿದ್ದಾರೆ. ಇಲ್ಲೊಂದು 4 ಆಳು ಬಂದು ಕೆಲಸ ಮಾಡ್ತಿದ್ದಾರೆ. 4 ಆಳು ಬಂದಿದ್ದಾರೆ. ಹೌದಾ? ಇದು ಟೋಟಲ್ 1 ಎಕರೆ ಅಲ್ವಾ ಸರ್ ಇದು? ಇದು ಬಂದು ಜಮೀನು ಇದು 1 ಎಕರೆ ಇದೆ ನಮ್ಮದು. 1 ಎಕರೆ ಇದೆ ಟೋಟಲ್. ನೋಡಿ ಸ್ನೇಹಿತರೆ, ತೆಂಗಿನ ತೋಟನೂ ಇದೆ. ಕಾಯಿನೂ ಸೇಲ್ ಮಾಡ್ತಾರೆ ಅವರು. ತೆಂಗಿನಕಾಯಿನೂ ನೋಡಿ ಹಿಡಿತಾ ಇದ್ದೀನಿ. ತೆಂಗಿನ ಗಿಡ ಭಾಳ ಫೈನಾಗಿದೆ. 1 ಎಕರೆ ಆಗಿದೆ ಇದು ಟೋಟಲ್. ಕಾಯೆಲ್ಲ ಕೀಳಿಸಿ ಸೇಲ್ ಮಾಡ್ತಾರೆ, ಅಂಗಡಿಗೆ ಹಾಕ್ತಾರೆ, ಹೋಲ್ಸೇಲ್ ರೇಟಲ್ಲಿ ಹಾಕ್ತಾರೆ ಸ್ನೇಹಿತರೆ. ನೋಡಿ ಸೌತೆಕಾಯಿ ನೆಡ್ತಾ ಇದ್ದಾರೆ ಆಳುಗಳೆಲ್ಲ ಬಂದು. ಬೇಸಿಗೆ ಇದೆಯಲ್ಲ, ಅದರಿಂದ ನೆಳ್ಳಲ್ಲಾದರೆ ಜಾಸ್ತಿ ಪೈ ಹೇಳ್ತೀನಲ್ಲ ಅಂದ್ಬಿಟ್ಟು.
ಚೆನ್ನಾಗಿ ಬರಲಿ ಅಂತ ತೋಟದಲ್ಲಿ ಆಗ್ತಾ ಇದ್ದೀರಾ, ತೆಂಗಿನ ತೋಟದಲ್ಲಿ ಆಗ್ತಾ ಇದ್ದೀರಾ. ಬಿಸಿಲು ಗಿಡಕ್ಕಾದ್ರೆ ಸ್ವಲ್ಪ ಅಷ್ಟು ಗಿಡ ಬಲ ಯಾಕಂದ್ರೆ ಗಿಡ ಇರ್ತಲ್ಲ. ಹೌದೌದು. ತೋಟದ ನೆಲಗಾದ್ರೆ ಸುಮಾರಾಗಿ ಅಂದ್ರೆ ಫಸ್ಟ್ ಕಮ್ಮಿ ಇರ್ತದೆ ಆದ್ರೂ ಇರೋಷ್ಟು ಪರವಾಗಿಲ್ಲ, ಜಾಸ್ತಿ ಬಿಸಿಲಲ್ಲ. ಸ್ನೇಹಿತರೆ ನೋಡಿ, ನಮ್ಮ ಮಂಜು ಅವ್ರ ತೋಟಕ್ಕೆ ಬಂದು ವಿಡಿಯೋ ಮಾಡಿದ್ದೀನಿ. ಅವ್ರಿಗೆ ಒಳ್ಳೆ ಸೌತೆಕಾಯಿ ನೆಟ್ಸ್ತಾ ಇದ್ದಾರೆ. ಅವ್ರಿಗೆ ದೊಡ್ಡದಾಗಿ ಬೆಳೆಸಿ ಅವ್ರಿಗೆ ಒಳ್ಳೆ ರೇಟ್ ಸಿಗಲಿ ಅಂತ ಕೇಳ್ಕೊತೀನಿ ಮಂಜು ಸರ್. ಒಳ್ಳೇದಾಗಲಿ ನಿಮಗೂ, ನಮ್ಮ ಯೂಟ್ಯೂಬ್ ಚಾನಲ್ ಒಳ್ಳೇದಾಗಲಿ ಅಂತ ಹೇಳಿ. ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಉತ್ತಮವಾಗಿ ಬೆಳೀಲಿ. ನಿಮ್ಗೊಂದು ದೇವರು ಒಳ್ಳೇದು ಆಶೀರ್ವಾದ ಕೊಟ್ಟು ಕಾಪಾಡಲಿ. ಜನಗಳದ್ದು ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಮಂಜು ಸರ್. ಉತ್ತಮವಾಗಿ ಬೆಳೀರಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.